ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತನು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು. ಎಲ್ಲರೂ ಕೆಟ್ಟು ಹೋದವರೇ. ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ನುಂಗಿಬಿಡುತ್ತಾರೆ. ಯೆಹೋವನನ್ನು ಸ್ಮರಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗುವರು. ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರೂ ಯೆಹೋವನು ಅವರ ಆಶ್ರಯವಲ್ಲವೇ? ಚಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗ ಬರಲಿ. ಯೆಹೋವನು ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು. ಇಸ್ರಾಯೇಲರು ಹರ್ಷಿಸುವರು. ಹಾಲೆಲೂಯಾ. ಶಬ್ದವಾಗಿ ಹೇಳೋಣ, ಹಾಲೆಲೂಯಾ. ಈ ವಾಕ್ಯದೊಟ್ಟಿಗೆ ದೇವರು ಮಾತಾಡ್ತಾನೆ ಅನ್ನೋರು ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದುಷ್ಟನ ಸ್ಥಿತಿಕರದಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ದಾವೀದನು ಬರೆದಂತ ಕೀರ್ತನೆ ಈ ಒಂದು ದುಷ್ಟತನದಿಂದ, ಅಂದರೆ ದುರ್ಮತಿಗಳಿಗಾಗಿ ಇರುವಂತ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಂದ್ರೆ ಯಾವುದು ನಮಗೆ ಔಷಧವಾಗಿದೆ, ಯಾವ ಮಾತು ನಮಗೆ ಶಕ್ತಿ ಉಳ್ಳದಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ದೇವರು ದಾವೀದನು ನೇರವಾಗಿ ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳುವಂತ ಮನದಾಳದ ಮಾತು ಈ ಒಂದು ಕೀರ್ತನೆಯಾಗಿದೆ. ಹಾಲೆಲೂಯಾ. ಅಲ್ಲಿ 1ನೇ ವಚನವನ್ನ ಒಂದು ಸಾರಿ ನಾವು ಓದಿಕೊಳ್ಳೋಣ. ಬಗ್ಗೆ ಅಂದ್ರೆ ಅದು ನಿಮಗೆ ಅರ್ಥ ಆಗದೇ ಇರಬಹುದೇನೋ. ನಿಮಗೆ ಬರುವಂತ ಕೇಡುಗಳು, ನಿಮಗೆ ಬರುವಂತ ಆಪತ್ತುಗಳು, ನಿಮಗೆ ಸಂಭವಿಸಿರುವಂತ ಎಲ್ಲ ಪರಿಶುದ್ಧಾತ್ಮನು ನಮ್ಮೊಟ್ಟಿಗೆ ಇಲ್ಲ ಅಂದ್ರೆ ಎಲ್ಲ ಕೇಡುಗಳು ನಮಗೆ ಆಗ್ತಾನೆ ಇರ್ತವೆ. ಯಾರು ಪರಿಶುದ್ಧಾತ್ಮನನ್ನ ಹೊಂದಿಕೊಂಡು ಅನುಸರಿಸಿ ನಡೆಯುವಾಗ ಆ ಒಂದು ದುಷ್ಟತನದಿಂದ ಯೇಸು ದಾವೀದನನ್ನ ತಪ್ಪಿಸಿದ ಹಾಗೆ ಇಲ್ಲಿ ನಿಂತಿರುವಂತ ಪ್ರತಿಯೊಬ್ಬೊಬ್ಬರಿಗೂ ದೇವರು ತಪ್ಪಿಸ್ತಾನೆ. ಯಾವಾಗ ತಪ್ಪಿಸ್ತಾನಂದ್ರೆ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಒಳ್ಳೆಯವರಾಗಿದ್ರೆ ಒಂಥರ ಜೋರಾಗಿ ಹಾಲೆಲೂಯಾ. ಸ್ವಲ್ಪ ಒಳ್ಳೆಯವನಾಗಿದೆ ನನ್ನವರು. ಎಲ್ಲರೂ ಒಳ್ಳೆಯವರೇ. ನಮ್ಮ ಮನಸ್ಸಿಗೆ ನಾವು ಅಂದುಕೊಂಡ್ರೆ ನಾವು ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಕೂಡ ನನ್ನಂತ ಒಳ್ಳೆಯವರು ಯಾರೂ ಇಲ್ಲ ಅಂತೇಳಿ ನಮ್ಮ ಮನುಷ್ಯನ ಸ್ವಭಾವ ಏನಿದೆ ಅಲ್ಲ, ಅದು ಒಪ್ಪಿಕೊಳ್ಳುವಂತ ಸ್ವಭಾವ ಅಲ್ಲ, ಅದು ಬಿಚ್ಚಿ ಇಡುವಂತ ಸ್ವಭಾವವಲ್ಲ. ಎಲ್ಲರೂ ಒಳಗಡೆ ಮನಸ್ಸಿನಲ್ಲಿ ತಪ್ಪಾದ ಯೋಚನೆ ಮಾಡಿದ್ರು ಕೂಡ, ಅವರು ನಡೆಯುವಂತ ನಡತೆ ತಪ್ಪು ಅಂತ ಗೊತ್ತಿದ್ರು ಕೂಡ ನಾವು ಏನ್ ಮಾಡ್ತೇವೆ, ನಾನು ಮಾಡುವುದು ಒಳ್ಳೆಯದೇ ಅಂತ ನಾವು ಯೋಚನೆ ಮಾಡ್ತೇವೆ. ಆದ್ರೆ ದಾವೀದನು ತನ್ನ ತಪ್ಪನ್ನ ಅರಿವಾಗಿ ಅರಿತುಕೊಂಡ ಮೇಲೆ ಯೇಸುವಿನ ಪಾದದ ಸನ್ನಿಧಿಯಲ್ಲಿ ಬಂದು ಆತನು ಒಪ್ಪಿಕೊಂಡು ಇಂಥ ದುರ್ಮತಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ ಒಂದು ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದೇವರಿಲ್ಲ ಅಂತೇಳಿ ಮನಸ್ಸಿನಲ್ಲಿ ಅಂದುಕೊಳ್ತಾರಂತೆ. ಹಲ್ಲೆಲೂಯಾ.
ಒಳ್ಳೆಯವರು ದೇವರಿಲ್ಲ ಅಂತ ಅಂದುಕೊಳ್ಳಲ್ಲ. ಒಳ್ಳೆಯವರು ನಮಗಿನ್ನೂ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಕೆಟ್ಟು ಹೋಗಿರುವವರು ಇದಾರಲ್ಲ, ಕೆಟ್ಟ ಆಲೋಚನೆ ಮಾಡುವವರು ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ, ತಾವು ಮಾಡಿದ ತಪ್ಪನ್ನ ತಮ್ಮ ಮೇಲೆ ಹಾಕಿಕೊಳ್ಳಲಾರ್ದೆ ದೇವ್ರು ಎಲ್ಲಿದಾನೋ ಏನೋ, ದೇವ್ರು ಅನ್ನೋರು ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಈ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರ್ಲಿಲ್ಲ ಅಂತೇಳಿ ದುರ್ಮತಿಗಳು ಮನಸ್ಸಿನಲ್ಲಿ ದೇವರಿಲ್ಲ ಅಂತ ಅಂದುಕೊಂಡರೆ ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನ ಮಾಡುವವರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಈ ಮನುಷ್ಯನ ಕುಲದಲ್ಲಿ ಯೇಸು ಸ್ವಾಮಿ ಇಡೀ ಪ್ರಪಂಚವೆಲ್ಲವನ್ನ ಸೃಷ್ಟಿ ಮಾಡಿ ಕೊನೆಯದಾಗಿ ಎಲ್ಲ ಪ್ರಾಣಿ ಪಕ್ಷಿ ಜಂತು ಪಶುಗಳನ್ನ, ಎಲ್ಲ ಕ್ರಿಮಿಕೀಟಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡಿ ಅದರೆಲ್ಲದರಲ್ಲಿ ಸಂತೋಷ ಪಟ್ಟ. ಆದರೆ ಯೇಸು ಸ್ವಾಮಿ ಅಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವರಿಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಹಲ್ಲೆಲೂಯಾ. ನಾವು ಕೆಟ್ಟು ಹೋದವರಾಗಿದ್ದಾಗ ಕೂಡ ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಮನಸ್ಸಿನಲ್ಲಿ ದೇವ್ರು ಎಲ್ಲಿದ್ದಾನೆ, ದೇವ್ರು ಇದ್ದಿದ್ರೆ ನಮಗೆ ಯಾಕೆ ಈಗ ಆಗ್ತಿತ್ತು, ದೇವರು ನನ್ನ ಪ್ರಾರ್ಥನೆ ಯಾಕೆ ಕೇಳಿಸಿಕೊಳ್ತಾ ಇಲ್ಲ, ನಾನು ಮಾಡುವುದು ಕೆಟ್ಟದಂತ ನನ್ನ ಮನಸ್ಸಿಗೆ ಗೊತ್ತಾದ್ರೂ ಕೂಡ ನಾನು ಅಂದುಕೊಂಡಿದ್ದು ಯಾಕೆ ನಡೀತಾ ಇಲ್ಲ ಅಂತೇಳಿ ನಾವು ಹೋರಾಡ್ತವೆ. ಆದ್ರೆ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಆಕಾಶದಿಂದ ದೇವರು ನೋಡ್ತಾ ಇದ್ದಾನಂತೆ. ಅಂದ್ರೆ ನಾವು ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಕಾಣುವಷ್ಟು ದೂರದವರೆಗೂ ಯಾರಾದ್ರೂ ನಾವು ಕಂಡ್ರೆ ನಾವು ಏನ್ ಮಾಡ್ತೇವೆ, ನೋಡ್ತಾ ಇರ್ತೇವೆ. ಆದರೆ ಈ ಭೂಮಿಗೂ ಆಕಾಶಕ್ಕೂ ಎಷ್ಟು ಕಿಲೋಮೀಟರ್ ಇದೆ ಅಂತ ನಮಗೆ ಒಂದು ಸಾರಿ ಊಹಿಸ್ಲಿಕ್ಕೆ ಕೂಡ ಆಗಲ್ಲ. ಆ ಆಕಾಶದಿಂದ ಭೂಮಿಯಲ್ಲಿ ವಾಸ ಮಾಡುವಂತ ನಮ್ಮನ್ನ ದೇವರು ಆತನು ಆಕಾಶದಿಂದ ದೃಷ್ಟಿಸಿ ನೋಡುವಾಗ ಯಾರಾದ್ರೂ ಒಳ್ಳೆಯವರು ಕಾಣಿಸ್ತಾರೇನೋ, ಅವ್ರಿಗೇನಾದ್ರೂ ಒಳ್ಳೆಯದನ್ನ ಮಾಡ್ಬೇಕಂತ ದೇವರು ಆಲೋಚಿಸಿದ್ರೆ ಯಾರು ಕೂಡ ಒಬ್ಬರು ಸಿಗ್ಲಿಲ್ಲಂತೆ. ಹಲ್ಲೆಲೂಯಾ. ಆದಾಗ್ಯೂ ಆತನು ಒಬ್ಬರು ಒಳ್ಳೆಯವರಿಲ್ಲ ಅಂತೇಳಿ ನಮ್ಮನ್ನು ಸೃಷ್ಟಿ ಮಾಡದೆ ಬಿಡಲಿಲ್ಲ. ಆತನ ಪ್ರೀತಿ ಅಪಾರವಾಗಿದ್ದದಕ್ಕಾಗಿ ಆತನ ಹೇಳ್ತಾ ಇದ್ದಾನೆ, ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವುದಾದರೆ ಎಲ್ಲರೂ ಕೆಟ್ಟು ಹೋದವರಂತ ಗೊತ್ತಿದ್ರು ಕೂಡ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಸಿಗ್ತಾರೇನೋ ಅಂತ ನೋಡಿದಾಗ ನೋಹನ ಚರಿತ್ರೆಯಲ್ಲಿ ನಾವು ನೋಡುವುದಾದ್ರೆ ಆತನು ನೀತಿವಂತನಾದ ಕಾರಣ ಆತನನ್ನು ದೇವರು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಆತನೊಬ್ಬನನ್ನೇ ದೇವರು ರಕ್ಷಿಸಿಲ್ಲ, ಇಲ್ಲಿರುವಂತ ಪ್ರತಿಯೊಬ್ಬೊಬ್ಬರು ನಾವು ಕೆಟ್ಟು ಹೋದವರೇ. ನಾವು ಚೆನ್ನಾಗಿ ಜೀವನ ಮಾಡಿ ಚೆನ್ನಾಗಿ ಇದ್ದುಕೊಂಡು ನಾವು ಯಾವ ಪಾಪ ಇಲ್ಲದಂತೆ ಯಾವ ಕೆಟ್ಟ ಕೆಲಸ ಮಾಡದಂತೆ ಇಲ್ಲಿ ಬಂದು ಯಾರು ನಿಂತಿಲ್ಲ, ಎಲ್ಲರೂ ದಾರಿ ತಪ್ಪಿದವರೇ. ಆದರೆ ದೇವರ ವಾಕ್ಯ ಇದೆ ಅಲ್ಲ, ದೇವರ ಮಾರ್ಗ ಇದೆ ಅಲ್ಲ, ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಎಲ್ಲರೂ ದಾರಿ ತಪ್ಪಿ ಹೋದ್ರೂ ಕೂಡ ಆತನ ಪ್ರೀತಿಯನ್ನ ತೋರಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾನೆ. ನಾವು ಕೆಟ್ಟು ಹೋಗಿ ಮತ್ತೆ ಒಳ್ಳೆಯವರಾದ ಮೇಲೆ ಪುನಃ ನಾವು ತಪ್ಪಿ ಹೋದಿವಂದ್ರೆ ಮೊದಲಿಗಿಂತ ಶಿಕ್ಷೆ ನಮಗೇನಾಗುತ್ತಂತೆ 2ರಷ್ಟಾಗುತ್ತೆ. ಅಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ, ಅವರು ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ನುಂಗಿ ಬಿಡುತ್ತಾರೆ, ಯೆಹೋವನನ್ನು ಸ್ಮರಿಸುವುದು ಇಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗುವರು, ಯಾಕೆಂದರೆ ದೇವರು ನೀತಿವಂತನ ಪಕ್ಷದಲ್ಲಿದ್ದಾನೆ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರೂ ಯೆಹೋವನು ಅವರ ಆಶ್ರಯವಲ್ಲವೇ. ಹಲ್ಲೆಲೂಯಾ. ಈ ಕುಗ್ಗಿ ಹೋದಂತ ಜನರಿಗೆ ನಾವು ಇನ್ನೂ ಸ್ವಲ್ಪ ಕುಗ್ಗುವ ರೀತಿಯಲ್ಲಿ ಮಾತಾಡಿದ್ರು ಅವರು ದೇವರಿಗೆ ಒಂದು ವೇಳೆ ಒಳ್ಳೆಯವರಂತ ಅನಿಸಿದರೆ ಆತನು ಯಾವಾಗಲೂ ಕುಗ್ಗಿದವರ ಪಕ್ಷದಲ್ಲಿ ಇದ್ದುಕೊಂಡು ಅವರಿಗೆ ನ್ಯಾಯವನ್ನು ತೀರಿಸಿ ಅವರಿಗೆ ಆಶೀರ್ವಾದವನ್ನು ಕೊಟ್ಟು, ಯಾವಾಗಲೂ ಒಂದು ತಾಯಿ ತನ್ನ ಮಗುವನ್ನ ಯಾವ ರೀತಿಯಾಗಿ ಆಶ್ರಯ ದುರ್ಗವಾಗಿ ನೋಡಿಕೊಳ್ತಾಳೋ ಆ ರೀತಿಯಾಗಿ ಯೇಸುವನ್ನ ಆಶ್ರಯಿಸಿಕೊಂಡು ನಡೆಯುವವರು. ಕೆಟ್ಟು ಹೋದವರನ್ನ ಸರಿಪಡಿಸಿದ ಮೇಲೆ ಯೇಸುವನ್ನ ನಾವು ಪ್ರೀತಿಸಿ ಸನ್ಮಾನಿಸುವುದಾದ್ರೆ ಯೇಸು ನಮ್ಮನ್ನ ಆಶ್ರಯಗಿರಿಯಾಗಿ ನಮ್ಮನ್ನ ನಡೆಸಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ.
ಭಂಗಪಡಿಸುವವರನ್ನ, ಆಶಾಭಂಗಪಡಿಸುವವರನ್ನ, ಕುಗ್ಗಿದವರನ್ನ ಇನ್ನೂ ಸ್ವಲ್ಪ ಕುಗ್ಗಿ ಹೋಗುವಂತೆ ಮಾಡುವವರನ್ನ, ದೇವರನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ದೇವರನ್ನೇ ಮೊರೆ ಇಟ್ರೆ ಅವರನ್ನ ಮನುಷ್ಯರು ದೂಷಿಸಿದರು, ಯೇಸು ಸ್ವಾಮಿ ಪ್ರೀತಿಸುವಂತ ವ್ಯಕ್ತಿ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಪ್ರೀತಿ ಯಾವ ತರ ಆದ್ರೂ ಬೇಕಾದ್ರೂ ಬದಲಾಗುತ್ತೆ, ಆದ್ರೆ ಯೇಸುವಿನ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಯಾವತ್ತಿಗೂ ಬದಲಾಗದಂತ ಪ್ರೀತಿ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸೇವಕರು ಈ ರೀತಿಯಾಗಿ ನಾನು ಒಂದು ವಾಕ್ಯವನ್ನು ನೋಡುವಾಗ ಕೇಳಿಸಿಕೊಂಡೆ, ನನ್ನ ಇಷ್ಟದ ಪ್ರಕಾರ ನಾವು ನಡೆದ್ರೆ ನಮಗೆ ಕಷ್ಟಗಳು ಬರ್ತಾವಂತೆ, ದೇವರ ಇಷ್ಟಕ್ಕೆ ಆತನ ಚಿತ್ತಕ್ಕೆ ನಾವು ಒಪ್ಪಿಸುವುದಾದ್ರೆ ಕಷ್ಟದಿಂದ ದೇವರು ಹೊರಗಡೆ ಬಿಡಿಸ್ತಾನಂತೆ. ಹಲ್ಲೆಲೂಯಾ. ನನ್ನ ಇಷ್ಟ ಬೇಕಾ, ದೇವ್ರ ಇಷ್ಟ ಬೇಕಾ? ದೇವರು ಇಷ್ಟ ಮಾಡಿದ್ರೆ ನಾವು ಸಾಯುವವರೆಗೂ ಕಷ್ಟ ಬರ್ತವೆ. ಆ ಕಷ್ಟಗಳಿಂದ ಒಂದು ಒಳ್ಳೆ ಮಾರ್ಗವನ್ನು ತೋರಿಸ್ತಾನೆ, ಆ ಕಷ್ಟದಿಂದ ಬಿಡುಗಡೆ ಆಗುವಂತ ಮಾರ್ಗವನ್ನು ತೋರಿಸ್ತಾರೆ. ನಮ್ಮ ಇಷ್ಟದಂತೆ ಹೋದ್ರೆ ನಾವು ಯಾವಾಗ ನಾವು ಮರಣಕ್ಕೆ ಗುರಿ ಆಗ್ತೇವೋ ಗೊತ್ತಿಲ್ಲ. ಆದ ಕಾರಣ ಪ್ರಿಯ ದೇವಜನರೇ, ನಾವು ಮರಣಕ್ಕೆ ಹೋಗುವುದಕ್ಕಿಂತ ಮುಂಚೆ ಯೇಸುವಿನ ಇಷ್ಟದ ಪ್ರಕಾರ ನಾವು ನಡೆಯೋಣ. ಯೇಸು ಯಾವುದು ತಪ್ಪು ಅಂತ ಹೇಳ್ತಾರೋ ಅದನ್ನ ಬಿಟ್ಬಿಡೋಣ. ಇದು ಯೇಸು ಯಾವುದು ಖಂಡಿಸ್ತಾರೋ ಆ ಖಂಡಿಸಿದಾಗ ಅದನ್ನ ಬಿಡೋಣ. ಆ ಬಿಡುವಾಗ ದೇವರ ಸ್ವರಕ್ಕೆ ಕಿವಿ ಕೊಡುವುದಾದ್ರೆ ನನ್ನನ್ನ ದೇವರ ರಾಜ್ಯದಲ್ಲಿ ಆಶ್ರಯ ಗಿರಿಯನ್ನ ಕೊಟ್ಟು ನಮ್ಮನ್ನ ಆತನು ಬಲವಾದ ರೀತಿಯಲ್ಲಿ ಪ್ರೀತಿಸಿ ನಮ್ಮನ್ನ ಸಂತೈಸುವಂತ ವ್ಯಕ್ತಿಯಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಚಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆ ಬೇಗನೆ ಬರಲಿ, ಯೆಹೋವನ ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬನ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಹಲ್ಲೆಲೂಯಾ. ನಾವು ಅಲ್ಲಿ ನೋಡುವುದಾದ್ರೆ ಇಸ್ರಾಯೇಲರು ತುಂಬಾ ಕಷ್ಟದಲ್ಲಿದ್ದಾಗ ಯಾರನ್ನ ಆಶ್ರಯ ಕೇಳಿದ್ರು? ಯೇಸುವನ್ನ ಆಶ್ರಯ ಕೇಳಿದ್ದಕ್ಕೆ ಅವರ ಒಂದು ದೇವರ ಮನುಷ್ಯನಾಗಿರುವಂತ ಮೋಶೆಗೆ ಅವರು ಕೇಳಿಕೊಂಡಾಗ ಆ ಮೋಶೆ ದೇವರ ಸಂಗಡ ಮಾತಾಡಿದಾಗ ಆ ಇಸ್ರಾಯೇಲರಿಗೆ ಬಿಡುಗಡೆ ಯಾವ ರೀತಿಯಾಗಿ ಬಂತೋ ಈ ದಿನ ನಿಮಗೆ ಬಂದಿರುವಂತ ಸಮಸ್ಯೆಗಳು ದೇವರಿಗೆ ಪ್ರಾರ್ಥಿಸಿರಿ, ಸೇವಕರ ವಾಕ್ಯವನ್ನ ಗಮನಿಸಿ ನಡೆಯುವುದಾದರೆ ನನ್ನನ್ನ ಆ ಇಸ್ರಾಯೇಲರು ಯಾಕೋಬರಿಗೆ ಬಂದಂತ ಪರಿಸ್ಥಿತಿಯಲ್ಲಿ ದೇವರು ಬಿಡಿಸಿದ ಹಾಗೆ ನಮ್ಮೆಲ್ಲರನ್ನ ಬಿಡಿಸಿ ಆತನು ಕಾಯಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ವಾಕ್ಯವನ್ನು ನೆನೆಸುತ್ತಾ ಆರಾಧನೆಯಲ್ಲಿ ನಾವು ಲೀನರಾಗೋಣ. ಈ ಆರಾಧನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ.